ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ನಾನು ನಿಮ್ಮ ಶ್ರೀದೇವಿ ಹೂಗಾರ್. ಇವತ್ತು ಮತ್ತೆ ಪುನಃ ನಿಮ್ಮ ಎದುರಿಗೆ ಒಂದು ಅತ್ಯಂತ ಪ್ರಮುಖವಾಗಿರುವಂಥ ವಿಷಯವನ್ನು ತೆಗೆದುಕೊಂಡು ಬಂದ್ಕೊಂತೀನಿ. ಆ ವಿಷಯ ಯಾವುದು ಅಂದ್ರೆ, ನಾವು ಸಕ್ಸಸ್ ಆಗೋದಕ್ಕೆ ಎಲ್ಲರೂ ಸಮೇತ ಅಪೇಕ್ಷೆ ಪಡ್ತಾ ಇರ್ತೀವಿ. ಅಂದರೆ ಏನಾದರೂ ಜೀವನದಲ್ಲಿ ಮಾಡಬೇಕು, ನಾವು ಯಶಸ್ವಿ ಆಗಬೇಕು. ಆ ಯಶಸ್ಸಿನ ಹಿಂದಿನ ಕೆಲವು ಕಾರಣಗಳಲ್ಲಿ ಒಂದಿರುತ್ತೆ, ನಾವು ಫೇಮಸ್ ಆಗಬೇಕು ಅಂತ. ಅಂದರೆ ಜನ ನಮಗೆ ಗುರುತಿಸಬೇಕು. ಇದು ಕೆಲವರ ಸಕ್ಸಸ್ನ ಮುಖ್ಯ ರೀಸನ್ ಆಗಿರುತ್ತೆ. ಇನ್ನು ಕೆಲವರು ಸಕ್ಸಸ್ ಆಗಬೇಕು ಅಂತ ಯೋಚನೆ ಯಾಕೆ ಮಾಡ್ತಾರೆ ಅಂದ್ರೆ, ನಾನು ಹಣ ಬಹಳ ಮಾಡಬೇಕು, ನನ್ನ ಹತ್ರ ದುಡ್ಡು ಜಾಸ್ತಿ ಆಗೋದ್ರೆ ನಾನು ಸಕ್ಸಸ್ ಆಗೀನಿ ಅಂತ ಹೇಳಿ ತಿಳ್ಕೊಂಡಿರ್ತಾರೆ. ಇದು ಸಕ್ಸಸ್ನ ಅವರ ಡೆಫಿನೇಷನ್. ಇನ್ನು ಕೆಲವರು ಸಕ್ಸಸ್ ಅಂದ್ರೆ ಯಾವುದು ಅಂದ್ರೆ, ನಾನು, ನನ್ನ ಮನೆ, ನನ್ನ ಕುಟುಂಬ, ನಾವು ಸುಖಿಯಾಗಿದ್ದೀವಿ, ಅಂದ್ರೆ ನನ್ನ ರಿಲೇಶನ್ಶಿಪ್ 100% ಓಕೆ ಇದೆ ಅಂದ್ರೆ ನಾನು ಸಕ್ಸಸ್ ಇದ್ದೀನಿ. ಇದು ಅವರ ಸಕ್ಸಸ್ನ ಡೆಫಿನೇಷನ್. ಹಾಗಾಗಿ ಇಲ್ಲಿ ಸಕ್ಸಸ್ ಅನ್ನುವಂಥ ವರ್ಡನ್ನು ಬಂದಾಗ ಕೇವಲ ಫೇಮಸ್ ಆಗೋದಷ್ಟೇ ಸಕ್ಸಸ್ ಆಗೋದಿಲ್ಲ. ನನ್ನ ಕುಟುಂಬದ ಜೊತೆಗೆ ನಾನು ನೆಮ್ಮದಿಯಾಗಿರೋದಿದೆ ನೋಡ್ರಿ, ಅದನ್ನು ಸಮೇತ ಸಕ್ಸಸ್ಸೇ ಆಗಿರುತ್ತೆ. ನನಗೆ ಬೆಳಗ್ಗೆಯಿಂದ ಸಂಜೆ ತನಕ ನನ್ನ ಅವಶ್ಯಕತೆಗಳು ಪೂರೈಸುವಷ್ಟು ಹಣ, ಅಥವಾ ನನ್ನ ಅನಿವಾರ್ಯತೆಗಳು, ಅಟ್ಲೀಸ್ಟ್ ನಮ್ಮ ಅನಿವಾರ್ಯತೆಗಳು ಪೂರೈಸುವಷ್ಟು ಹಣ ನನ್ನ ಹತ್ರ ಇದೆ, ಅದ್ರ ಬಗ್ಗೆ ನಾನು ವರಿ ಮಾಡ್ಕೊಳ್ಬೇಕಾಗಿಲ್ಲ, ಅದ್ರ ಬಗ್ಗೆ ನನಗೆ ಟೆನ್ಷನ್ ಇಲ್ಲ ಅಂದ್ರೂ ಸಮೇತ ಫೈನಾನ್ಸಿಯಲ್ ನೀವು ಸಕ್ಸಸ್ ಇದ್ದೀರಿ ಅಂತ ಅರ್ಥ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಸಕ್ಸಸ್ನ ಡೆಫಿನೇಷನ್ ಇರುತ್ತೆ ನೋಡ್ರಿ, ಅದು ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಒಂದು ಮಗು ಇದೆ ಅಂತ ತಿಳ್ಕೊ, 1 ವರ್ಷದ ಮಗು, ಅದು ತನ್ನ ಕಾಲ ಮೇಲೆ ತಾನು ಎದ್ದು ನಿಲ್ಲೋದಿದೆ ನೋಡ್ರಿ, ಅದಕ್ಕಿರುವಂಥ ದೊಡ್ಡ ಸಕ್ಸಸ್. ಅದಕ್ಕೆ ಬೇರೆ ಸಕ್ಸಸ್ ಅರ್ಥನೇ ಗೊತ್ತಿಲ್ಲ. ಅದು ಎದ್ದು ನಿಲ್ಬೇಕು, ಅದ್ರ ಪಾಡಿಗದು. ಅದು ಎದ್ದು ನಿಂತು ಒಂದೊಂದು ಹೆಜ್ಜೆಯನ್ನ ಇಟ್ಟು ಯಾರು ಕೈ ಹಿಡಿಲಾರ್ದಂಗೆ, ಯಾವುದೇ ಆಶ್ರಯವಿಲ್ಲದೆ ಅದು ಹೆಜ್ಜೆ ಹಾಕೋಕೆ ಶುರು ಮಾಡುತ್ತೆ ನೋಡ್ರಿ, ಅದು ಮಗುವಿನ ಸಕ್ಸಸ್. ಹಾಗಾಗಿ ಆ ದಿನ ಅದರ ಮುಖದಲ್ಲಿರುವಂಥ ಕಳೆ ಅಥವಾ ಹ್ಯಾಪಿನೆಸ್ ಅನ್ನ ನೀವು ಗಮನಿಸಿರ್ಬೇಕಾದ್ರೆ ಆ ಮಗು ಅದು ಎಷ್ಟು ಖುಷಿಯಾಗಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರಿಗೆ ನಾನು ಹೇಳೋದು ಏನು ಅಂದ್ರೆ, ನಾನು ಬರೀ ಸಮಾಜ ನನಗೆ ಗುರುತಿಸಬೇಕು ಅಥವಾ ನಾನು ಫೇಮಸ್ ಆಗಬೇಕು, ಜನ ನನಗೆ ಎಲ್ಲಿಗೆ ಹೋದ್ರು ನನಗೆ ಗುರುತಿಸಬೇಕು, ಈ ಸಕ್ಸಸ್ ಅಷ್ಟು ದೊಡ್ಡ ಸಕ್ಸಸ್ ಅಲ್ವೇ ಅಲ್ಲ. ನಿಜವಾದ ಸಕ್ಸಸ್ ಯಾವುದು ಅಂದ್ರೆ, ನನ್ನ ಪರ್ಸನಾಲಿಟಿ, ಅಂದ್ರೆ ನನ್ನ ವ್ಯಕ್ತಿತ್ವ ಇದೆ ನೋಡ್ರಿ. ನನ್ನ ವ್ಯಕ್ತಿತ್ವಕ್ಕೆ ನಾನು ಪ್ರಶ್ನೆ ಮಾಡಿದಾಗ, ನನ್ನ ವ್ಯಕ್ತಿತ್ವ ವಾವ್ ಅಂತಿದ್ದಾಗ, ವಾವ್ ಅಂದ್ರೆ ನಾನು ಇನ್ನೊಬ್ರಿಗೆ ತೊಂದರೆ ಕೊಡ್ಲಾರ್ದಂಗೆ ಬದುಕೋದಿದೆ ನೋಡ್ರಿ, ಅದು ಸಕ್ಸಸ್ ಇದೆ. ನಾನು ಯಾರಿಗೂ ಮೋಸ ಮಾಡದೇ ಇರೋದಿದೆ ನೋಡ್ರಿ, ಅದು ನಿಜವಾದ ಸಕ್ಸಸ್ ಇದೆ. ನಾನು ಯಾರ ಜೊತೆಗೂ ವಂಚನೆ ಇದೆ ನೋಡ್ರಿ, ಅಂದ್ರೆ ವಂಚನೆ ಮಾಡ್ಲಾರ್ದಂಗೆ ಬಹಳ ಸಾಫ್ ಸುತ್ರ ಅಂತ ಹೇಳ್ತಾರೆ ನಮ್ಮ ಕಡೆ, ಅಂದ್ರೆ ಬಹಳ ಸ್ವಚ್ಛ ಹೃದಯದಿಂದ ಇರೋದಿದೆ ನೋಡ್ರಿ, ಅದನ್ನು ಸಮೇತ ಸಕ್ಸಸ್ ಇದೆ. ಹಾಗಾಗಿ ಸಕ್ಸಸ್ಗೆ ತನ್ನದೇ ಆಗಿರುವಂಥ ವಿಚಾರಧಾರೆ ಇದೆ. ಹಾಗಾಗಿ ಕೆಲವೊಂದು ಬೇರೆ ಬೇರೆ ಪಾಲಿಟಿಕ್ಸ್ನಲ್ಲಿ ಇದ್ದಾರೆ ಅಂತ ತಿಳ್ಕೊಳ್ಳಿ. ಅವ್ರು ಪಾಲಿಟಿಕ್ಸ್ನಲ್ಲಿ 10 ವರ್ಷ 20 ವರ್ಷ ಸತತವಾಗಿ ದುಡಿತಾನೆ ಇರ್ತಾರೆ. ಕೆಲವೊಂದ್ಸಲ ಅವ್ರಿಗೆ ಪಕ್ಷ ಒಳ್ಳೆ ಸ್ಥಾನಮಾನ ಕೊಡುತ್ತೆ, ಕೆಲವೊಂದ್ಸಲ ಕೊಡೋದಿಲ್ಲ. ಆದ್ರೂ ಅವ್ರು ಬೇಜಾರು ಮಾಡ್ಕೊಳ್ಳೋದಿಲ್ಲ, ಮತ್ತು ಪ್ರಯತ್ನನೇ ಮಾಡ್ತಾ ಇರ್ತಾರೆ. ರೀಸನ್ ಏನು ಅಂದ್ರೆ, ಅವ್ರಿಗೆ ಗೊತ್ತಿದೆ ಒಂದಲ್ಲ ಒಂದು ದಿವಸ ಈ ಫೀಲ್ಡಲ್ಲಿ ನಾನು ಸಕ್ಸಸ್ ಆಗ್ತೀನಿ ಅಂತ. ಹಾಗಾದ್ರೆ ಅವರು ಸಕ್ಸಸ್ ಸಲುವಾಗಿ 10-20 ವರ್ಷ ದುಡಿಯೋದಕ್ಕೆ ತಯಾರಿದ್ದಾರೆ. ಅಲ್ಲಿ ಅಂಥದ್ದು ಇನ್ಕಮ್ ಅವ್ರಿಗೆ ಯಾವುದೂ ಇರೋದಿಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನಿಮ್ಗೆ ಅನಿಸ್ಬೋದು ಪಾಲಿಟಿಕ್ಸ್ನಲ್ಲಿ ಬರುತ್ತೆ, ಯಾವಾಗ ಬರುತ್ತೆ? ಅವ್ರು ಹೋಗಿ ಆ ಸ್ಥಾನವನ್ನ ಗಿಟ್ಟಿಸಿದಾಗ, ಅಲ್ಲಿ ಹೋಗಿ ಕುಳಿತುಕೊಂಡು ಏನೋ ಒಂದು ಮಾಡುವಾಗ ಅವ್ರಿಗೆ ಬರುತ್ತೆ ಹೊರತಾಗಿ ಇನಿಷಿಯಲಿ ಸ್ಟೇಜಸ್ಗಳಿರುತ್ತೆ ನೋಡ್ರಿ, ಅಲ್ಲಿ ಯಾವುದೇ ಅಂತ ಅರ್ನಿಂಗ್ಗಳು ಅವ್ರಿಗೆ ಇರೋದಿಲ್ಲ. ಆದ್ರೂ ಅವ್ರು ನಿಸ್ವಾರ್ಥವಾಗಿ ದುಡಿತಾರೆ. ಸಮಾಜವನ್ನ ತನ್ನ ಮುಷ್ಟಿಯಲ್ಲಿ ತಗೊಳ್ಳುವಂಥ, ಅಥವಾ ನಾನು ಹೇಳಿದ್ದೆ ಅವರು ಕೇಳ್ತಾರ ಅನ್ನುವಂಥ ವಿಶ್ವಾಸದಿಂದ ಅವರು ಆ ಒಂದು ಕ್ಷೇತ್ರದಲ್ಲಿ ದುಡಿಯೋದಕ್ಕೆ ಬಹಳಷ್ಟು ಪ್ರಯತ್ನವನ್ನ ಮಾಡ್ತಾರೆ. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ವಿಭಿನ್ನವಾಗಿರುವಂಥ ಸಕ್ಸಸ್ನ ಹಂತಗಳಿವೆ. ಹಾಗಾಗಿ ಅಟ್ಲೀಸ್ಟ್ ನಮಗೆ ಏನೂ ನನಗೆ ಮಾಡ್ಲಿಕ್ಕಾಗಿರಲಿಲ್ಲ ಲೈಫ್ನಲ್ಲಿ, ನನಗೆ ಬಹಳ ದೊಡ್ಡ ಹಣ ಗಳಿಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ, ನನಗೇನು ಇಲ್ಲ ಅಂದ್ರೆ, ನಿಮಗೆ ಆತ್ಮತೃಪ್ತಿಯಾಗುವಂಥ ಜೀವನವನ್ನು ಜೀವಿಸೋದಿದೆ ನೋಡ್ರಿ, ಅದು ಸಮೇತ ಸಕ್ಸಸ್ ಇದೆ. ಇನ್ನೊಬ್ರಿಗೆ ಯಾರಿಗೂ ತೊಂದರೆ ಕೊಡ್ಲಾರ್ದಂಗೆ ಜೀವನ ಮಾಡೋದಿದೆ ನೋಡ್ರಿ, ರಿಯಲ್ ಆಗಿ ಹೇಳ್ತೀನಿ, ಅದು ಸಮೇತ ಸಕ್ಸಸ್ ಇದೆ. ಹಾಗಾಗಿ ಯಾರು ಏನೋ ಮಾಡಿದ್ದಾರೆ ಅಂಥೇಳಿ ನಾವು ಬೇಕಾಬಿಟ್ಟಿಯಾಗಿ ಏನೋ ಒಂದು ಮಾಡ್ಲಿಕ್ಕೆ ಹೋಗೋದು, ನಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೊಳ್ಳಿಕ್ಕೆ ಹೋಗೋದು. ನನಗೂ ಕೆಲವ್ರು ಹೇಳ್ತಾರ, ಆ ಟ್ರೈನರ್ಸ್ ಅಂದ್ರೆ ಹಿಂಗಿರ್ತಾರ, ಟ್ರೈನರ್ಸ್ ಅಂದ್ರೆ ಹಂಗಿರ್ತಾರ, ನೀವು ನೋಡಿದ್ರೆ ಭಾಳ ಸಾಧಾರಣ ಇದ್ರಿ, ಭಾಳ ಸರಳ ಇದ್ರಿ, ಇದು ನನ್ನ ಸಕ್ಸಸ್ ಇದೆ.
ನಾನು ಭಾಳ ಸಾಧಾರಣ ಇದ್ದೀನಿ, ಅದು ನನ್ನ ಸಕ್ಸಸ್ ಇದೆ. ಮತ್ತೆ ಭಾಳ ಸಲ ಕೆಲವರು ಹೇಳ್ತಾರೆ, 1000ರಲ್ಲಿ ಒಬ್ಬರು ಏನು ಅಂದ್ರೆ ಬೀದರ್ ಭಾಷೆಯಲ್ಲಿ ಮೇಡಮ್ ಕ್ಲಾಸ್ ಮಾಡ್ತಾರೆ. ಇವತ್ತು ಬೀದರ್ ಭಾಷೆನೇ ನಾನು ಫೇಮಸ್ ಮಾಡೀನಿ, ಅದು ನನ್ನ ಸರಳತೆ, ಅದು ನನ್ನ ಸಕ್ಸಸ್ ಇದೆ. ನಾನು ಹೇಳುವಂಥ ಶರಣಾರ್ಥಿ ಇದೆ ನೋಡ್ರಿ, ಅದು ನನ್ನ ಸಕ್ಸಸ್ನ ಮೂಲ ಇದೆ. ಅಂದ್ರೆ ನೀವು ಯಾವ ನೆಲಮೂಲದಲ್ಲಿ ಬದುಕ್ತಾ ಇದ್ದೀರಿ, ನಮ್ಮ ನೆಲಮೂಲ ಸಂಸ್ಕೃತಿಯೊಂದಿಗೆ ಕನೆಕ್ಟ್ ಆಗಿ ಬದುಕೋದು ಮತ್ತೆ ಬೆಳೆಯೋದಿದೆ ನೋಡ್ರಿ, ಅದು ಸಮೇತ ಒಂದು ಸಕ್ಸಸ್ ಆಗಿರುತ್ತೆ. ಹಾಗಾಗಿ ಸಕ್ಸಸ್ ಅಂದರೆ ನಾನು ಯಾವುದರಿಂದ ನನಗೆ ಆತ್ಮತೃಪ್ತಿ ಇದೆ, ನಾನು ಯಾವುದರಿಂದ ಬಹಳ ಹ್ಯಾಪಿನೆಸ್ಸನ್ನು ಫೀಲ್ ಮಾಡ್ಕೊಳ್ತಾ ಇದ್ದೀನಿ, ಯಾವುದರಿಂದ ನನ್ನ ಕುಟುಂಬದ ಗೌರವ ಜಾಸ್ತಿ ಆಗ್ತಾ ಇದೆ. ನಾನು ಬಾಲ್ಯದಲ್ಲಿದ್ದಾಗ ನಮ್ಮ ಟೀಚರ್ ಒಬ್ಬರು ಹೇಳ್ತಾ ಇದ್ದರು, ಸುರೇಶ್ ರಾವ್ ಸರ್ ಅಂತೇಳಿ, ಈಗಲೂ ನನಗೆ ನೆನಪಿದೆ. ನಾನು 4ನೇ ಕ್ಲಾಸ್ನಲ್ಲಿ ಅವ್ರು ಏನು ಹೇಳ್ತಿರೋದ್ರು, ನಾವು ಹಿಂಗೆ ಬೆಳಿಬೇಕು ಅಂದ್ರೆ ನಮಗೆ ಊರಿಗೆ ಕೀರ್ತಿ ತರಬೇಕು ನೀವು ಅಂತ ಅಂದರು. ನೀವು ರಿಸಲ್ಟ್ ಇಷ್ಟು ಚೆನ್ನಾಗಿ ತರಬೇಕು, ಇಷ್ಟು ಚೆನ್ನಾಗಿ ನೀವು ಬೆಳಿಬೇಕು ಅಂದ್ರೆ ಊರಿಗೆ ಕೀರ್ತಿ. ಅವಾಗ ನಮ್ಗೆ 4ನೇ ಕ್ಲಾಸ್ನಾಗ ಇದ್ದಾಗ ಅನಿಸ್ತು, ನನ್ನ ರಿಸಲ್ಟ್ ತರೋದು ಅದು ನನ್ನ ಸಲುವಾಗಿರುತ್ತೆ. ಆದ್ರೆ ನಾನು ನನ್ನ ಸಲುವಾಗಿ ರಿಸಲ್ಟ್ ತಂದಾಗಲೂ ನಮ್ಮೂರಿಗೆ ಕೀರ್ತಿ ಬರುತ್ತೆ. ಅಂದ್ರೆ ನಮ್ಮೂರಿನ ಕೀರ್ತಿ ಬರ್ಬೇಕು ಅನ್ನೋದು ಒಂದು ಮೈಂಡ್ ಸೆಟ್, ಸಬ್ಕಾನ್ಷಿಯಸ್ ಮೈಂಡಲ್ಲಿ ನನಗೆ ನನ್ನ ಗುರು ಏನು ಮಾಡಿದ್ರಂದ್ರೆ ಆ ಬೀಜವನ್ನು ಬಿತ್ತಿದ್ರು. ಅವಾಗ ನನಗೆ ಓದುವ ಹಂಬಲ ಜಾಸ್ತಿ ಆಯಿತು. ರೀಸನ್ ಏನು ಅಂದರೆ ನನ್ನ ಊರಿಗೆ ಕೀರ್ತಿ ತರಬೇಕು, ಇದು ನನ್ನ ಸಕ್ಸಸ್ನ ಒಂದು ಡೆಫಿನೇಷನ್ ಆಯಿತು. ಹಾಗಾಗಿ ಪ್ರತಿಯೊಬ್ಬರದು ಸಮೇತ ಅವರದೇ ಆಗಿರುವಂಥ ಕಲ್ಪನಾ ಲೋಕದಲ್ಲಿ ಸಕ್ಸಸ್ಗಳಿರುತ್ತೆ. ಹಾಗಾಗಿ ಯಾವತ್ತೂ ನೀವು ಅಂದ್ಕೊಳ್ಬೇಡ್ರಿ ಅವ್ರು ಸಕ್ಸಸ್ಸೇ ಆಗಲಿಲ್ಲ, ಇವ್ರು ಸಕ್ಸಸ್ಸೇ ಆಗಲಿಲ್ಲ. ನೋ, ಅವರು ಎಲ್ಲರಿಗಿಂತ ವಿಭಿನ್ನ ಇದ್ದಾರೆ, ಎಲ್ಲರಿಗಿಂತ ವಿಶಿಷ್ಟ ಇದ್ದಾರೆ. ಪ್ರತಿಯೊಬ್ಬರು ಸಮೇತ ಕ್ಯಾಮ್ರಾ ಮುಂದೆ ಕುಂತು ಮಾತಾಡಿದ್ರೆ ಸಕ್ಸಸ್ ಅಂತ ಏನಿದೆ ನೋಡ್ರಿ, ಅದು ಇಲ್ಲವೇ ಇಲ್ಲ. ಎಷ್ಟೋ ಕೋಟ್ಯಾಂತರ ಜನ ಇದ್ದಾರೆ, ಅವ್ರು ಕ್ಯಾಮ್ರಾದ ಎದುರಿಗೆ ಬರೋದಿಲ್ಲ, ಅದು ಜಗತ್ತನ್ನು ಆಳುವಂಥ ಶಕ್ತಿ ಅವ್ರ ಹತ್ರ ಇದೆ. ಹಾಗಾಗಿ ಯಾರನ್ನು ಅವಮಾನಿಸೋದು, ಯಾರನ್ನು ಅಪಮಾನಿಸೋದಿದೆ ನೋಡ್ರಿ, ಯಾರನ್ನು ದೂಷಿಸೋದಿದೆ ನೋಡ್ರಿ, ಇದು ಒಳ್ಳೆಯವರ ಲಕ್ಷಣ ಅಲ್ಲ. ಎಲ್ಲರನ್ನ ಪ್ರೋತ್ಸಾಹಿಸೋಣ, ಎಲ್ಲರನ್ನ ಅರ್ಥ ಮಾಡ್ಕೊಳ್ಳೋಣ, ಎಲ್ಲರ ಜೊತೆಗೆ ನಾವು ಇಮೋಷ್ನಲಿ ಕನೆಕ್ಟ್ ಆದಾಗ ಅದೂ ನಮ್ದೊಂದು ಸಕ್ಸಸ್ ಆಗಿ ಪರಿವರ್ತನೆ ಆಗುತ್ತೆ ಅಂತೇಳಿ ಹೇಳ್ತಾ ಇವತ್ತಿನ ವಿಚಾರಕ್ಕೆ ವಿರಾಮ ಸಲ್ಲಿಸ್ತೀನಿ. ನನಗೆ ನೀವು ಕಮೆಂಟ್ ಮಾಡಬೇಕು, ನಿಮ್ಮ ಸಕ್ಸಸ್ ಅಂದರೆ ನೀವು ಏನು ಅಂದ್ಕೊಂಡಿರಿ, ಏನಿದೆ ನಿಮ್ಮ ದೃಷ್ಟಿಯಲ್ಲಿರುವಂಥ ಸಕ್ಸಸ್ನ ವಿಚಾರವನ್ನು ನನ್ನೊಂದಿಗೆ ನೀವು ಹಂಚ್ಕೊಳ್ರಿ ಅಂತೇಳಿ ಹೇಳ್ತಾ ಎಲ್ಲರಿಗೂ ಶರಣಾರ್ಥಿ. ಧನ್ಯವಾದ.